ಕತ್ತಿನಿಂದ ಹಸತ ಕಡೆಗೆ, ಕತ್ತಲಿಂದ ಬೆಳಕಿನ ಕಡೆಗೆ ಈ ಜ್ಯೋತಿನ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಕೊಂಡೊಯ್ಯುತ್ತದೆ. ನಾನೂರ 4 ಜನ ಇಲ್ಲಿ ಅರ್ಪಿಸ್ತಾರೆ. ಅದರಲ್ಲಿ 700 ಜನ 4,700 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. ಸುಮ್ಮನೆ ಅಂತಿದ್ರೆ 2,000 ರೂಪಾಯಿ ಇದು ಸಿಗುತ್ತೆ. ಅದು ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ. 1,700 ರೂಪಾಯಿ ನೀವು ಅಡುಗೆ ಮಾಡೋದು ಸೇರ್ತಾರೆ. ಇದು ಬರುತ್ತೆ. ಅದ ಇವತ್ತು ಈ ರಾಜ್ಯದ ಪ್ರತಿ ಕುಟುಂಬದ ಮಹಿಳೆಯರಿಗೆ 2,000 ರೂಪಾಯಿ ಯೋಜನೆ 5 ಗ್ಯಾರಂಟಿ ಅದು ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅದಕ್ಕೆ ಹೇಳಿ ಈಗ ಮನೆಯಲ್ಲಿ ಯಜಮಾನಿಗೆ ನೀವಾಗಿರ್ತೀರ, ಮಕ್ಕಳೇ ಆಗಿರ್ತೀರ, ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ 2,000 ರೂಪಾಯಿ ಬರುತ್ತೆ. ಆದ್ರೆ ಇದು ನೀವು ಕೆಲಸ ಮಾಡೋದು ಸಹಾಯ ಅನ್ನೋದು. ಗೊತ್ತಾಯ್ತಾ? ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಕುಟುಂಬದಲ್ಲಿ 2,000 ರೂಪಾಯಿ ಪ್ರತಿ ಮನೆಗೆ ಬರುತ್ತೆ. ಯಾರು ಅಡುಗೆ ಸಹಾಯಕ್ಕಿದ್ರೆ ಅವ್ರಿಗೆ 4,200 ರೂಪಾಯಿ ಬರುತ್ತೆ. ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ. ಆ ಕುಟುಂಬಕ್ಕೆ ಇಲ್ಲ ಜನ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಮಾಡೋಣ. ಆಮೇಲೆ ಜಾಸ್ತಿ ಮಾಡೋಣ. ಅದರ ಜೊತೆಗೆ ಇಡೀ ಗಂಟು 15 ವರ್ಷದೊಳಗೆ ಕೆಲಸ ಮಾಡೋರಿಗೆ ಈಗ ರಿಟೈರ್ಡ್ ಆಗೋರಿಗೆ 30,000, 15 ವರ್ಷಕ್ಕೆ ಜಾಸ್ತಿ ಮಾಡೋರಿಗೆ 40,000 ರೂಪಾಯಿ. ಇದು 37 ಜನರಿಗೆ ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥವರಿಗೆ ಒಟ್ಟಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ಎಲ್ಲ ಗುರುಗಳು ನನಗೆ ರಿಕ್ವೆಸ್ಟ್ ಮಾಡೋದು, ಮಹಿಳೆಯರು ಜಾಸ್ತಿ ಇರೋದ್ರಿಂದ 404 + 37 441 ಜನಕ್ಕೂ ಒಂದೊಂದು ಸೀರೆ ಕೊಡಬೇಕು ಅಂತ ಹೇಳೋದು ಉತ್ತಮ ಗುಣಮಟ್ಟದ್ದು. ಅದಕ್ಕೋಸ್ಕರ ಆಯ್ತು ಅಂತ ಒಪ್ಕೊಂಡು, ಇದು ನನ್ನ ವೈಯಕ್ತಿಕ, ಇದು ಸರ್ಕಾರದಲ್ಲ, ಇದು ನನ್ನ ವೈಯಕ್ತಿಕ. ನೀವೆಲ್ಲರೂ ನನ್ನ ಅಕ್ಕ ತಂಗಿಯರು, ತಾಯಂದಿರು. ಅದಕ್ಕೋಸ್ಕರ ನಿಮಗೆ ನಾನು ಒಂದು ಸೀರೆಯನ್ನ ನಿಮಗೆ ಮೂರು ಕೊಡೋದು ಒಳ್ಳೆಯದು ಅಂತ ಆದರೂ ಅದಕ್ಕೋಸ್ಕರ ವೈಯಕ್ತಿಕವಾಗಿ ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿ ನಿಮ್ಗೆ ಶುಭ ಹಾರೈಸ್ತೀನಿ. ಸ್ವಲ್ಪ ನೀವು ಎಲ್ಲ ಗಮನದಲ್ಲಿಟ್ಕೊಂಡು ನಾವೇನು ನಿಮ್ಮನ್ನ ಪ್ರೀತಿ ಮಾಡಿ ಗೌರವವಾಗಿ ನಿಮಗೆ ಎಲ್ಲಾದ್ರೂ ಕಾರ್ಯಕ್ರಮ ಕೊಟ್ಟರು ಹಂಗೆ ನೀವು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ನಮಸ್ಕಾರ.